ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಎಂ ಡಿ ಚಿತ್ತರಗಿ, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುತ್ಕಲ್. LMS ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತ ಮಾಡಿಕೊಳ್ತಾ, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು 2025-26ನೇ ಸಾಲಿನ BCom ಪ್ರಥಮ ಸೆಮಿಸ್ಟರ್ನ ಕಾವ್ಯ ವಿಭಾಗದಲ್ಲಿ, ಕನ್ನಡ ಅವಶ್ಯಕ ಪತ್ರಿಕೆಯ ಕಾವ್ಯ ವಿಭಾಗದಲ್ಲಿ ಈಗಾಗಲೇ ಕವಿ ಜಂಬಣ್ಣ ಅಮರ್ಚಿಂತ್ರವರ ಕೋಟೆ ಅಂತಕ್ಕಂಥ ಕವಿತೆಯನ್ನ ಹಿಂದಿನ ಅವಧಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಇವತ್ತು ಅವರ ಎರಡನೆಯ ಕವಿತೆ ಗೊಮ್ಮಟೇಶನ ಜೊತೆಗೆ ಒಂದು ಆಪ್ತಾಲೋಚನೆ ಅನ್ನುವಂತಹ ಕವಿತೆಯನ್ನ ನಾವು ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಕವಿಯ ಬಗ್ಗೆ ನಾವು ಹಿಂದಿನ ಅವಧಿಗಳಲ್ಲಿ ಗಮನಿಸಿದ್ದೇವೆ. ರಾಯಚೂರಿನ ಬಂಡಾಯ ಮನೋಭಾವದ ಗಟ್ಟಿ ಕವಿ, ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ರು ಕೂಡ ಕವನ ಸಂಕಲನಗಳನ್ನ, ಗಜಲ್ಗಳನ್ನ, ಕಾದಂಬರಿಗಳನ್ನ, ಜೀವನ ಚರಿತ್ರೆಯನ್ನ ಕೊಟ್ಟಿರ್ತಕ್ಕಂಥ ಅಪ್ಪಟ ಬಂಡಾಯ ಮನೋಧರ್ಮದ ಜನಸಾಮಾನ್ಯರ, ಶ್ರೀಸಾಮಾನ್ಯರ, ಬಡವರ ಪರವಾಗಿ ಕಾವ್ಯವನ್ನ ಬಿಂಬಿಸಿರುವಂತಹ ಸಾಕಷ್ಟು ಕವಿತೆಗಳನ್ನ, ಕವನ ಸಂಕಲನ ನೀಡಿರ್ತಕ್ಕಂಥ ಕವಿ ಜಂಬಣ್ಣ ಅಮರ್ಚಿಂದ್ರು. ಅವರ ಒಂದು ಕವಿತೆ ಗೊಮ್ಮಟೇಶನ ಜೊತೆಗೆ ಒಂದು ಆಪ್ತಾಲೋಚನೆ ಅಂತಕ್ಕಂಥ ಒಂದು ಕವಿತೆಯನ್ನ ಇವತ್ತಿನ ಚರ್ಚೆಗೆ ನಾವು ಎತ್ಕೊಳ್ಳೋಣ. ಈ ಕವಿತೆಯ ಬಗ್ಗೆ ಹೊರನೋಟದಲ್ಲಿ ಕೆಲವು ಅಂಶಗಳನ್ನ ನಾವು ನೋಡುವುದಾದ್ರೆ, ನೋಡಿ, ಶೀರ್ಷಿಕೆಯನ್ನು ಗಮನಿಸಿ. ಗೊಮ್ಮಟೇಶನ ಜೊತೆಗೆ ಒಂದು ಆಪ್ತಾಲೋಚನೆ, ಆಪ್ತವಾದ ಮಾತುಕತೆ. ಇಲ್ಲಿ ಗೊಮ್ಮಟೇಶನೊಂದಿಗೆ ಮಾತಾಡ್ತಕ್ಕಂಥ, ಇಲ್ಲಿ ಕೇವಲ ಎರಡೇ ಪಾತ್ರಗಳು ಬರೋದು, ಗೊಮ್ಮಟೇಶ ಮತ್ತು ಕವಿ ನಿರೂಪಕ. ಆದ್ರೆ ಗೊಮ್ಮಟೇಶ ಮಾತಾಡೋದಿಲ್ಲ, ಕೇವಲ ಗೊಮ್ಮಟೇಶನನ್ನ ಸಂಬೋಧನೆ ಮಾಡಿ ಆತನೊಂದಿಗಿನ ಆಪ್ತವಾದ ಮಾತುಕತೆಗಳು ಇಲ್ಲಿ ಕಾಣಿಸ್ಕೊಳ್ತವೆ. ಹಾಗಾಗಿ ಪ್ರಶ್ನೆಗಳು ಇಡೀ ಕವಿತೆಯ ಕೊನೆಯವರೆಗೆ ಮುಂದುವರಿತಾ ಹೋಗ್ತವೆ. 9 ನುಡಿಗಳಲ್ಲಿ ಬಿತ್ತರಗೊಂಡಿರ್ತಕ್ಕಂಥ ಕವಿತೆ. ಕವಿಯ ಮನೋಭಾವವನ್ನ ನಾವು ಗಮನಿಸಿದಂತೆ ಇಲ್ಲಿಯೂ ಕೂಡ ತಣ್ಣನೆಯ ಬಂಡಾಯ ಇಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದಿಷ್ಟು ಆಚರಣೆಗಳ ಕಡೆ ಈ ಕವಿತೆಯಲ್ಲಿ ಮುಖ್ಯವಾಗಿ ಫೋಕಸ್ ಮಾಡ್ತಾನೆ ಕವಿ. ನಾವು ಇವತ್ತು ಆಚರಣೆ ಮಾಡ್ತಕ್ಕಂಥ ವೈವಿಧ್ಯಮಯದ ಧರ್ಮಗಳ ಗಡಿಯನ್ನ ದಾಟಿ, ಜಾತಿಗಳ ಗಡಿ ದಾಟಿ ನಾವು ಆಚರಣೆ ಮಾಡುವ ಎಲ್ಲ ಆಚರಣೆಗಳಿಗೆ ಒಂದಿಷ್ಟು ಆಲೋಚನೆಯ ಸ್ಪರ್ಶವನ್ನ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರ ಆಶಯವಿಷ್ಟೇ, ಉಳ್ಳವರ ದೃಷ್ಟಿ ಅಥವಾ ಶ್ರೀಮಂತರ, ಉದ್ಯಮಿಗಳ, ರಾಜಕಾರಣಿಗಳ, ಬಲಾಢ್ಯರ ದೃಷ್ಟಿ ಈ ಬಡವರ ಕಡೆಗೆ, ಶೋಷಿತರ ಕಡೆಗೆ, ದುರ್ಬಲರ ಕಡೆಗೆ, ತಳ ಸಮುದಾಯದ ಕಡೆಗೆ, ಕೆಳವರ್ಗಗಳ ಕಡೆಗೆ ಒಂದಿಷ್ಟು ಬರಲಿ ಅನ್ನುವಂತಕ್ಕಂಥ ಉದ್ದೇಶ, ಜೊತೆಗೆ ಆ ಭಗವಂತನ ಕರುಣೆಯನ್ನು ಕೂಡ ಈ ಅಸಹಾಯಕರ ಮೇಲೆ ಇರ್ಲಿ ಅಂತಕ್ಕಂಥ ಆಶಯ ಈ ಕವಿತೆಯಲ್ಲಿ ಕಾಣಿಸ್ಕೊಳ್ತದೆ. ಗೊಮ್ಮಟೇಶನ ಜೊತೆಗೆ ಒಂದು ಆಪ್ತಾಲೋಚನೆ ಕವಿತೆ ಹೀಗೆ ಶುರು ಆಗುತ್ತೆ. ಒಂದು ನುಡಿಯನ್ನು ಮಾತ್ರ ನಾನು ವಾಚನ ಮಾಡ್ತಾನೆ, ಮುಂದೆ ಅದನ್ನೇ ಒಂದಿಷ್ಟು ಚರ್ಚೆ ಮಾಡ್ತಾ ಸಾಗೋಣ. ಆಹಾ ಗೊಮ್ಮಟೇಶ್ವರ, ಆಹಾ ಗೊಮ್ಮಟೇಶ್ವರ, ವರ್ಷ 1000 ಬಯಲು ಬಸದಿಯಲ್ಲಿ ಅಚ್ಚಳಿಯದೇ ಉಳಿದೆ, ಚಾವುಂಡರಾಯನ ಕನಸು ನನಸಾಗಿ ಮೆರೆದೆ. ಆಹಾ ಗೊಮ್ಮಟೇಶ್ವರ, ನೋಡಿ, ಒಂದು ರೀತಿಯ ಆಹಾ ಅನ್ನೋದ್ರಲ್ಲಿ ಒಂದಿಷ್ಟು ಅಚ್ಚರಿ ಕಾಣಿಸ್ಕೊಂಡ್ರು ಕೂಡ ಒಂದಿಷ್ಟು ಪ್ರಶ್ನೆ, ಒಂದಿಷ್ಟು ವ್ಯಂಗ್ಯ, ಒಂದಿಷ್ಟು ವಿಡಂಬನೆ ಕೂಡ ಆ ಶಬ್ದಗಳಲ್ಲಿ ನಮಗೆ ಸಹಜವಾಗಿ ಬಂದ್ಬಿಡ್ತದೆ. ಆಹಾ ಗೊಮ್ಮಟೇಶ್ವರ, ವರ್ಷ 1000 ಬಯಲು ಬಸದಿಯಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟಿದ್ಯಾ ನೀನು. ಚಾವುಂಡರಾಯನ ಕನಸಿಗೆ ನನಸಾಗಿ ನೀನು ಉಳಿದು ಬಿಟ್ಟಿದ್ದೀಯಾ. ಹಾಗಾದ್ರೆ ಈ ಚಾವುಂಡರಾಯನ ಕನಸಿನ ರೂಪವಾಗಿ ಹುಟ್ಟಿಕೊಂಡಿರ್ತಕ್ಕಂಥ ಈ ಗೊಮ್ಮಟೇಶ್ವರನ ಕುರಿತಾಗಿ ಆತ ಮಾತಾಡ್ತಾನೆ. ಅದಕ್ಕಿಂತ ಮುಂಚೆ ನಾವು ಒಂದಿಷ್ಟು ಈ ಗೊಮ್ಮಟೇಶನ ಬಗ್ಗೆ ನಿಮಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೇನೆ. ನಿಮ್ಗೆಲ್ಲ ಗೊತ್ತಿದೆ ಗೊಮ್ಮಟೇಶ್ವರ. ನಾವು ಮತ್ತೆ ನಮ್ಮ ಇತಿಹಾಸ, ಪುರಾಣ, ಕಾವ್ಯಗಳಿಗೆ ಹೋಗ್ಬೇಕಾಗತ್ತೆ. ಈ ಗೊಮ್ಮಟೇಶ ಯಾರು ಅನ್ನೋದನ್ನ ಗಮನಿಸಿದಾಗ ಈ ಜೈನ ಧರ್ಮದ ತೀರ್ಥಂಕರರು ಬರ್ತಾರೆ, 24 ಜನ ತೀರ್ಥಂಕರರು. ಅದರಲ್ಲಿ ಮೊದಲ ತೀರ್ಥಂಕರನಾಗಿರ್ತಕ್ಕಂಥ ಪುರುದೇವನ 101 ಮಕ್ಕಳಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸಿಕೊಳ್ಳೋರು ಭರತ ಚಕ್ರವರ್ತಿ ಮತ್ತು ಬಾಹುಬಲಿ ಇಬ್ಬರು. ಈ ಭರತ ಚಕ್ರವರ್ತಿ ಬಗ್ಗೆ ನೀವೆಲ್ಲ ಇತಿಹಾಸದಲ್ಲಿ ಮತ್ತು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿರ್ತೀರಿ. ಪಂಪ, ರನ್ನರ ಕಾವ್ಯಗಳಲ್ಲಿ, ಬೇರೆ ಬೇರೆ ಕವಿಗಳು ಗಮನಿಸಿರ್ತೇವೆ. ಇಲ್ಲಿ ಭರತ ಚಕ್ರವರ್ತಿ ಇಡೀ ಭೂಮಂಡಲವನ್ನ ಗೆದ್ದು ಕೊನೆಗೆ
ಆತ ತನ್ನ ಆಸ್ಥಾನಕ್ಕೆ, ತನ್ನ ಊರಿಗೆ, ತನ್ನ ಸಾಮ್ರಾಜ್ಯಕ್ಕೆ ಮರಳಿದಾಗ ಆ ಆತ ಒಂದು ಘೋಷಣೆಯನ್ನು ಅಥವಾ ಒಂದು ಶಾಸನವನ್ನ ಕೆತ್ತಲಿಕ್ಕೆ ಕಳಿಸ್ತಾನೆ ತನ್ನ ಆಪ್ತರನ್ನ. ಅವರೆಲ್ಲ ಹೋಗಿ ಆ ವೃಷಭಾಚಲದ ಮೇಲೆ ಶಾಸನವನ್ನ ಕೆತ್ತಲಿಕ್ಕೆ ಒಂಚೂರು ಜಾಗವಿಲ್ಲ, ಈಗಾಗಲೇ ಕೆತ್ತು ಬಿಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ಒಂದಿಷ್ಟು ಆತನಿಗೆ ಆ ಗರ್ವಭಂಗ ಆಗುತ್ತೆ. ಆತ ತನ್ನೆಲ್ಲ, ಮುಖ್ಯವಾಗಿ ಇಲ್ಲಿ ಗಮನಿಸೋದು, ತನ್ನೆಲ್ಲ ಸಹೋದರರಿಗೆ, ಉಳಿದೆಲ್ಲರಿಗೆ ಶರಣಾಗತರಾಗ್ಲಿಕ್ಕೆ ಆಜ್ಞೆಯನ್ನ ಹೊರಡಿಸ್ತಾನೆ. ಎಲ್ಲಾ ಸಹೋದರರ ಆದಿಯಾಗಿ ಎಲ್ರು ಬಂದು ಶರಣಾಗತರಾಗ್ಬೇಕಂತ. ಈ ಆಜ್ಞೆಯನ್ನ ಕೇಳಿ ಉಳಿದೆಲ್ಲ ಸಹೋದರರಿಗೆ, ಅಣ್ಣನ ಮೇಲೆ ಒಂದು ರೀತಿಯ ಜಿಗುಪ್ಸೆ ಬರ್ತದ. ತಮ್ಮಂದಿರ ಮೇಲೂ ಆಜ್ಞೆ ಹೊರಡಿಸಿದೆ ಅನ್ಕೊಂಡು ಅವರೆಲ್ಲ ಸರ್ವಸಂಗ ಪರಿತ್ಯಾಗಗಳಾಗಿ ಸಾಮ್ರಾಜ್ಯವನ್ನೇ ತೊರೆದು ಅವರು ತಪಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ವೀರನಾಗಿರ್ತಕ್ಕಂಥ ಬಾಹುಬಲಿ, ಬೌದ್ಧನಪುರದ ರಾಜ ಬಾಹುಬಲಿ ಮಾತ್ರ ಈ ಅಣ್ಣನ ಮಾತನ್ನ ಧಿಕ್ಕರಿಸ್ತಾನೆ. ಅವನ ಅಹಂಕಾರಕ್ಕೆ ಅವನು ಸವಾಲೊಡ್ತಾನೆ. ಹಾಗಾಗಿ ಅವರಿಬ್ಬರ ನಡುವೆ ಒಂದಿಷ್ಟು ಘರ್ಷಣೆಯಾಗಿ ಮಹಾಯುದ್ಧವಾಗುವಂತ ಸಂದರ್ಭ ಬರುತ್ತೆ. ಇನ್ನು ಇಬ್ಬರು ಮಹಾ ಚರಮಧಾರಿಗಳು, ಇವರಿಬ್ಬರ ನಡುವೆ ಏನಾದ್ರೂ ಯುದ್ಧ ನಡೆದ್ಬಿಟ್ರೆ, ಇವರಿಬ್ಬರ ನಡುವೆ ಎರಡೂ ಸೈನ್ಯಗಳ ನಡುವೆ ಯುದ್ಧ ಆಗ್ಬಿಟ್ರೆ ಲೆಕ್ಕವಿಲ್ಲದಷ್ಟು ಸಾವು ನೋವುಗಳಾಗ್ಬಿಡುತ್ತೆ. ಆ ದಿಸೆಯಲ್ಲಿ ಎಲ್ಲ ಪುರೋಹಿತರು, ಮಂತ್ರಿಗಳು ಸೇರ್ಕೊಂಡು ಕಿವಿ ಮಾತನ್ನು ಹೇಳ್ತಾರೆ, ನೋಡಿ ನೀವು ಯುದ್ಧ ಮಾಡಿ, ಬಟ್ ನಿಮ್ಮಿಬ್ಬರಲ್ಲಿ ಯಾರು ಬಲಟ ಅಂತ ಗೊತ್ತಾಗ್ಲಿಕ್ಕೆ ಸೈನ್ಯದ ಬಳಕೆ ಬೇಡ, ನೀವಿಬ್ಬರೇ ಮಾಡಿ ಅಂತ ಹೇಳಿದಾಗ ಸರಿ, ದೃಷ್ಟಿ ಯುದ್ಧ, ಜಲಯುದ್ಧ, ಮಲ್ಲ ಯುದ್ಧ ಅಂತ ತೀರ್ಮಾನ ಮಾಡಿ ಯುದ್ಧಗಳಾಗ್ತವೆ. ಆ ಎಲ್ಲ ಯುದ್ಧಗಳಲ್ಲಿ ಬಾಹುಬಲಿಯ ಮುಂದೆ ಭರತ ಚಕ್ರವರ್ತಿ ಸೋತು ಹೋಗ್ತಾನೆ. ಕೊನೆಗೆ ಬಾಹುಬಲಿಯ ಮೇಲೆ ಚಕ್ರರತ್ನದ ಪ್ರಯೋಗಕ್ಕೂ ಮುಂದಾಗ್ತಾನೆ. ಆದರೆ ಚಕ್ರರತ್ನವೂ ಕೂಡ ಬಾಹುಬಲಿಯ ಸುತ್ತಿ ಅವನಿಗೆ ಪ್ರದಕ್ಷಿಣೆ ಹಾಕಿ ಅವನ ಪಕ್ಕದಲ್ಲಿ ಗೌರವಯುತವಾಗಿ ನಿಲ್ಲುತ್ತೆ. ಇದೆಲ್ಲವನ್ನು ನೋಡಿದಾಗ ಭರತನಿಗೆ ಗರ್ವರಸ ಭಂಗವಾಗುತ್ತೆ, ರಸಭಂಗವಾಗುತ್ತೆ. ಅವನ ಸೊಕ್ಕು, ಅಹಂಕಾರ ಇಳಿದು ಹೋಗುತ್ತೆ. ಯಾಕಂದ್ರೆ ಅವನ ಮಲ್ಲ ಯುದ್ಧದಲ್ಲಿ ಅವನನ್ನ ಅಖಂಡವಾಗಿ ಎತ್ತಿ ಬಿಟ್ಟಿರ್ತಾನೆ ಬಾಹುಬಲಿ. ಎತ್ತಿ ಬಿಸಾಕದೆ ನಿಧಾನವಾಗಿ ಇಳಿಸ್ತಾನೆ. ಬೇರೆ ಬೇರೆ ನಮಗೆ ಕಾವ್ಯದಲ್ಲಿ ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ಈ ಭರತ ಬಾಹುಬಲಿಯ ಕೈಯಲ್ಲಿ ಸೋಲ್ತಾನೆ. ಭೂಮಂಡಲವನ್ನು ಗೆದ್ದಿರ್ತಕ್ಕಂಥ ಭರತನನ್ನ ಸೋಲಿಸಿದಂತಹ ಬಾಹುಬಲಿ ಸಾಮ್ರಾಜ್ಯದ ಮೇಲೆ ಮೋಹಗೊಳ್ಳೋದಿಲ್ಲ. ಇದು ಬಹಳ ಮುಖ್ಯವಾಗಿ ಗಮನಿಸೋದು. ಅವನೇನ್ ಮಾಡ್ತಾನೆ, ರಾಜ್ಯಲಕ್ಷ್ಮಿ ಚಂಚಲೆ ಅವಳನ್ನು ಅಣ್ಣ ಬಯಸ್ಬಿಟ್ಟಿದ್ದಾನೆ. ಅಣ್ಣ ಬಯಸಿದಂತಹ ಒಂದು ಹೆಣ್ಣನ್ನ, ಸಾಮ್ರಾಜ್ಯ ಲಕ್ಷ್ಮಿಯನ್ನ ನಾನು ಬಯಸುವುದೇ, ಈ ಸಾಮ್ರಾಜ್ಯ ಚಂಚಲೆ, ಇವಳು ಇವತ್ತಿರ್ತಾಳೆ ನಾಳೆ ಹೋಗ್ತಾಳೆ, ಇದು ಶಾಶ್ವತ ಅಲ್ಲ ಅನ್ನೋದು ಅಂತ ಸತ್ಯವನ್ನ ಅರ್ಥ ಮಾಡ್ಕೊಂಡು ಇಡೀ ಸಾಮ್ರಾಜ್ಯವನ್ನ ಅವನಿಗೆ ಬಿಟ್ಟು ಕೊಟ್ಟು ತನ್ನ ರಾಜ್ಯವನ್ನೂ ಬಿಟ್ಟು ತಪ್ಪಕ್ಕೆ ಹೋಗ್ತಾನೆ, ತಪಸ್ಸು ಮಾಡ್ತಾನೆ. ಆ ಭರತ ಚಕ್ರವರ್ತಿಯ ಸಾಮ್ರಾಜ್ಯವನ್ನ ದಾಟಿ ಹೋಗ್ಕೊಂಡು ತಪಗೈದು ದಿಗಂಬರನಾಗಿ ತಾನು ಕೊನೆಗೆ ಮೋಕ್ಷ ಹೊಂತಾನೆ ಅನ್ನೋದು ನಾವೆಲ್ಲ ಕೇಳಿದ್ದು, ಓದಿರ್ತಕ್ಕಂಥದ್ದು. ಆತನ ನಂತರದ ಕಾಲಘಟ್ಟದಲ್ಲೂ ಕೂಡ ಆ ದಿಗಂಬರತ್ವ ನೋಡಿ, ದಿಗಂಬರತ್ವ ಒಂದು ತ್ಯಾಗದ ಮಹಾಸಂಕೇತ. ಇಲ್ಲಿ ಬಾಹುಬಲಿ ಆತ ಎಲ್ಲವನ್ನೂ ಇದ್ದು ಎಲ್ಲವನ್ನೂ ಗೆದ್ದ ಮೇಲೂ, ಭೂಮಂಡಲವನ್ನ ಗೆದ್ದ ಮೇಲೂ ಕೂಡ ಅವನು ಸಾಮ್ರಾಜ್ಯವನ್ನು ಬಿಡ್ತಾನಲ್ವಾ, ಇದು ಚಂಚಲೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾನಲ್ಲ, ಇದು ಶಾಶ್ವತ ಅಲ್ಲ ಅಂತಕ್ಕಂಥ ಸತ್ಯವನ್ನ ಕೊಡ್ಲಿಕ್ಕೆ ಅವನು ಮೈ ಮೇಲೆ ಒಂಚೂರು ಬಟ್ಟಿ ಇಲ್ಲದೆ ದಿಗಂಬರನಾಗಿ ಅವನು ಆ ಬೆಟ್ಟದ ಮೇಲೆ, ಶ್ರವಣ ಬೆಳಗೊಳದ ಆ ಬೆಟ್ಟದ ಮೇಲೆ ಅವನು ಅಚಲನಾಗಿ ತ್ಯಾಗದ ಮಹಿಮೆಯನ್ನ ಸಾರ್ಲಿಕ್ಕೆ ನಿಂತ್ಕೊಂಡಿದ್ದಾನೆ. ಆ ಶ್ರವಣ ಬೆಳಗೊಳದಾಗಿ ಬೇರೆ ಬೇರೆ ಕಾರ್ಕಳ, ಧರ್ಮಸ್ಥಳ ಅಲ್ಲಲ್ಲೂ ನಮಗೆ ಬೇರೆ ಬೇರೆ ಕೂಡ ಸಿಗ್ತದೆ. ಆದ್ರೆ ಇಲ್ಲಿ ಆ ಮಹಾಬಾಹುಬಲಿ ನಮಗೆ ಶ್ರವಣ ಬೆಳಗೊಳದ ಮೇಲೆ ಸಿಗ್ತಾನೆ. ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾನೆ ಬಾಹುಬಲಿ. ಈ ಬಾಹುಬಲಿ ಅವತ್ತೂ ಎಲ್ಲರಿಂದ ಗೌರವಿಸಿಕೊಂಡ, ಅಣ್ಣನನ್ನ ಸೋಲಿಸಿದ ಮೇಲೂ, ಸಾಮ್ರಾಜ್ಯವನ್ನ ಬಿಟ್ಟ ಮೇಲೂ ಅವನನ್ನ ಎಲ್ಲರೂ ಹೊಗಳಿದ್ರು. ಇತಿಹಾಸ ಕಾಲದಾದ್ಯಂತ ಅವನ ವೈಭವ ತ್ಯಾಗದ ಮೂರ್ತಿಯಾಗಿ ಅವನು ವಿಜೃಂಭಿಸಿದ. ಇದು ಒಂದು ಮಾತು ಕವಿದು. ಇನ್ನು ಎರಡನೇದ್ದು, ಇವತ್ತು ಹೇಗಿದ್ದಾನೆ ಗೊಮ್ಮಟೇಶ ಕಲ್ಲಾಗಿ ನಿಂತ್ಕೊಂಡಿದ್ರು, ಕಲ್ಲಾಗಿ ಶಿಲೆಯಾಗಿ ನಿಂತ್ಕೊಂಡಿದ್ರು, ಬೆತ್ತಲೆಯಾಗಿ ನಿಂತ್ಕೊಂಡಿದ್ರು. ಅವನನ್ನ ಇವತ್ತಿಗೂ ನಾವು ಆರಾಧಿಸ್ತೇವೆ, ಇವತ್ತಿಗೂ ನಾವು ಪೂಜಿಸ್ತೇವೆ. ಬೇರೆ ಬೇರೆ ಉತ್ಸವಗಳಲ್ಲಿ ಮಸ್ತಕಾಭಿಷೇಕ, ಮಹಾಮಸ್ತಕಾಭಿಷೇಕ ಅಂತ ಹೇಳಿ ಮಾಡ್ತೇವೆ. ಇಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು ನೀವು, ಆ ಬೆಟ್ಟದ ಮೇಲೆ 58 ಅಡಿ ಎತ್ತರದ ಈ ಬಾಹುಬಲಿಯ ಮೇಲೆ ಮತ್ತೆ ಮೇಲೆ ವಿಸ್ತಾರವಾಗಿ ನಾವು ಅದನ್ನು ಕಟ್ಕೊಂಡು ಅದರ ಮೇಲಿನಿಂದ ಹಾಲನ್ನ, ತುಪ್ಪವನ್ನ, ಬೇರೆ ಬೇರೆ ಗಿಡಮೂಲಿಕೆಗಳನ್ನ, ವೈವಿಧ್ಯಮಯವಾದಂತಹ ದ್ರವ್ಯಗಳನ್ನ ನಾವು ತಿಂಗಳಗಟ್ಲೆ, ವರ್ಷಗಟ್ಲೆ ಅವನ ತಲೆಯ ಮೇಲೆ ಸುರಿದು ಅಭಿಷೇಕವನ್ನ ಮಾಡ್ತಾ ಇದ್ದೇವೆ. ಇದು ನಿಮ್ಗೆಲ್ಲ ಗೊತ್ತಿರುವಂತದ್ದು, ಸಹಜವಾಗಿ ನಡೀತಕ್ಕಂಥದ್ದು.
ಈ ಇಂದು ಗೊಮ್ಮಟೇಶ ಅವತ್ತು ಇರುವ ಹಾಗೆ ಇವತ್ತು ಕೂಡ ವೈಭವದ ಸಂಕೇತ ಆಗಿದ್ದ. ಉಳ್ಳವರು ಗಮನಿಸ್ಬೇಕಿಲ್ಲಿ, ಉಳ್ಳವರು, ಶ್ರೀಮಂತರು, ಮಹಾಭಕ್ತರು ತಾವು ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು, ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಪ್ರತಿನಿತ್ಯ ಹೋಗಿ, ಅಥವಾ ಮಹಾಮಸ್ತಕಾಭಿಷೇಕ ಉತ್ಸವ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಳೆ ಹಚ್ಚಿ ಅಲ್ಲಿ ಮೇಲೆ ನಿಂತ್ಕೊಂಡು ಅವನ ಮೇಲೆ ಸುರಿದು ಆ ಈ ಬೇಳೆ ಬಾಳುವಂತಹ ಹಾಲು, ತುಪ್ಪ, ಅಮೃತದಾದಿಯಾಗಿ ಎಲ್ಲವನ್ನ ಸುರಿದು ತಮ್ಮ ಭಕ್ತಿಯನ್ನ ತೋರ್ಪಡಿಸ್ತಾರೆ. ಇದು ನಮಗೆಲ್ಲ ಕಾಣುವಂಥದ್ದು. ಹಾಗಾದ್ರೆ ಕವಿ ಕಣ್ಣಿಗೆ ಕಾಣೋದು ಇದಷ್ಟೇ ಅಲ್ಲ. ಕವಿ ಕಣ್ಣು ಬಾಹುಬಲಿಯನ್ನು ನೋಡ್ತಾನೆ, ಗೊಮ್ಮಟೇಶನನ್ನು ನೋಡ್ತಾನೆ, ವರ್ತಮಾನದ ಸಮಾಜವನ್ನು ನೋಡ್ತಾನೆ. ನೋಡಿ ಕವಿ ಮಾತಾಡ್ತಾನೆ. ಯಾರೊಂದಿಗೆ? ಬಾಹುಬಲಿಯೊಂದಿಗೆ ಮಾತಾಡ್ತಾನೆ ಇಡೀ ಕವಿತೆಯ ತುಂಬ. ಮತ್ತೆ ಇಲ್ಲೊಂದು ಗಮನಿಸ್ಬೇಕು, ಕವಿ ಇಡೀ ಕವಿತೆಯ ತುಂಬ ಎಲ್ಲೂ ಈ ಬಂಡಾಯದ ಆಕ್ರೋಶವನ್ನ, ಗರ್ಜನೆಯನ್ನ ತಾಳದೆ, ತನ್ನ ಮಿತಿಯನ್ನ ದಾಟದೆ ತಣ್ಣನೆಯ ಭಾಷೆಯೊಳಗ ಅವನೊಂದಿಗೆ ಮಾತಾಡುವುದರ ಜೊತೆಗೆ ಅವನನ್ನ ಧಿಕ್ಕರಿಸ್ತಾನೆ. ಕವಿ ದೇವರನ್ನು ಧಿಕ್ಕರಿಸ್ತಾನೆ, ನೀನೇ ಬೇಡ, ಧಿಕ್ಕರಿಸ್ತಾನೆ ಅನ್ನೋದು ಬಹಳ ಮುಖ್ಯ. ಗಮನಿಸಿ, ಒಂದು ನಿಮಗೆ ಉಲ್ಲೇಖ ಮಾಡೋದಂದ್ರೆ ಕವಿಯ ಕಣ್ಣು ಯಾವ ಕಡೆ ಹೋಗುತ್ತೆ ನೋಡಿ. ಇಲ್ಲೊಂದು ಸಾಲನ್ನ ನಾನು PPT ಹಾಕಿದ್ದೀನಿ. ಇಂದಿನ ಬಲವಿಲ್ಲದ ಬಾಹುಬಲಿಗಳು. ಕವಿಯ ಕಣ್ಣಿಗೆ ಕಾಣಿಸೋದು ಶಿಲೆಯಾಗಿ ನಿಂತಿರುವ ಬಾಹುಬಲಿ ಮಾತ್ರವಲ್ಲ, ಇವತ್ತಿನ ಸಮಾಜದಲ್ಲಿ ಇರುವಂತಹ ಬಾಹುಬಲಿಗಳು. ಎಂಥ ಬಾಹುಬಲಿಗಳು? ಸ್ಲಮ್ಗಳಲ್ಲಿ, ಕೇರಿಗಳಲ್ಲಿ, ಹೊಲಗದ್ದೆಗಳಲ್ಲಿ, ಹಟ್ಟಿಗಳಲ್ಲಿ, ಬೇರೆ ಬೇರೆ ಈ ಬಡವರ, ನಿರ್ಗತಿಕರ, ಭಿಕ್ಷುಕರ, ಅಸಹಾಯಕರ ನೂರಾರು ಮಕ್ಕಳು, ನೂರಾರು ಮನುಷ್ಯರು ಬಾಹುಬಲಿಗಳಂತೆ. ಎಂಥ ಬಾಹುಬಲಿಗಳು? ಶಕ್ತಿವಂತರಾದ ಬಾಹುಬಲಿಗಳಲ್ಲ, ಬಟ್ಟೆ ತೊಟ್ಟುಕೊಳ್ಳಲು ಅಸಾಧ್ಯವಾಗಿರುವ, ಮಾನವನ್ನ ಮುಚ್ಚಿಕೊಳ್ಳಲು ಬಟ್ಟೆ ಇಲ್ಲದ ನೂರಾರು, ಸಾವಿರಾರು, ಲಕ್ಷಾಂತರ ಬಾಹುಬಲಿಗಳು ಇವತ್ತು ನಮ್ಮ ಕಣ್ಣು ಮುಂದಿದ್ದಾರೆ. ಆದ್ರೆ ಈ ಬಾಹುಬಲಿಗಳು ಈ ಲಕ್ಷ ಲಕ್ಷ ಖರ್ಚು ಮಾಡುವಂತಹ ಮಹಾಭಕ್ತರಿಗೂ ಕಾಣಿಸ್ತಾ ಇಲ್ಲ, ನಿನಗೂ ಕಾಣಿಸ್ತಾ ಇಲ್ವಲ್ಲಯ್ಯ ಅಂತ ಹೇಳಿ ಕವಿ ಮಾತಾಡ್ತಾನೆ. ನೋಡಿ, ಇದನ್ನ ಉಲ್ಲೇಖ ಮಾಡ್ತೇನೆ ನಾನು. ಬೆತ್ತಲಾಗದೆ ಬಯಲು ಸಿಕ್ಕದೆಂದು ಎಲ್ಲವನ್ನು ತೊರೆದೆ ಬೆಟ್ಟವೇರಿ ನಿಂತೆ. ಬೆತ್ತಲಾದ್ರೇನೆ ಎಲ್ಲ ಸಿಗೋದು ಅನ್ಕೊಂಡು ನೀನು ಸರಿ ಗೆದ್ದೆ, ನೀನು ಬದುಕಿನಾಚೆಗೆ ನೀನು ತಪಸ್ ಮಾಡದೆ, ಬಯಲು ಸಿಗೋದಿಲ್ಲ ಬೆತ್ತಲ ಅಂತ ಬೆತ್ತಲಾಗಿ ಹೋದೆ. ನಿನ್ನ ಬೆತ್ತಲೆ ಹೇಗೆ? ತ್ಯಾಗದ ಸಂಕೇತ. ಎಲ್ಲ ಇತ್ತು, ನೀನು ತ್ಯಾಗ ಮಾಡ್ದ, ಎಲ್ಲ ಇತ್ತು ನಿನಗೆ, ನೀನು ಮಹಾ ಬೇಕಾದಾಗ ಬದುಕಬಹುದಾಗಿತ್ತು, ಇಡೀ ಸಾಮ್ರಾಜ್ಯವನ್ನು ಬಿಟ್ಟು ಹೋದೆ ನೀನು. ಆದ್ರೆ ಬಯಲ ಆಲವ ಮಾಡಿ ಆಕಾಶಕ್ಕೆ ಆಕಾರ ಕೊಟ್ಟು 1008 ಜೀವನ ಕಳಶಗಳ ಸುಗಂಧ ದ್ರವ್ಯದ ಜೀವನ ಮಿಂದೆ. ತ್ಯಾಗಮೂರ್ತಿಯಾದೆ, ತಪಸ್ ಮಾಡ್ದೆ, ಆಕಾಶದ ಎತ್ತರಕ್ಕೆ ಹೋಗಿ ಬೆಟ್ಟದ ಮೇಲೆ ನಿಂತ್ಕೊಂಡೆ. ನಿನಗೆ ಇವತ್ತಿಗೂ ಹಾಲನ್ನ, ತುಪ್ಪವನ್ನ, ಸುಗಂಧ ದ್ರವ್ಯಗಳನ್ನ, ಬೇರೆ 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 ದ್ರವ್ಯಗಳನ್ನ ಸುರಿದು ನಿನ್ನನ್ನ ಮೀಯಿಸ್ತಾ ಇದ್ದಾರೆ, ಸ್ನಾನ ಮಾಡಿಸ್ತಾ ಇದ್ದಾರೆ, ಪೂಜೆಗೈತಾ ಇದ್ದಾರೆ. ನೀನು ಚೆನ್ನಾಗಿದ್ದೀಯಪ್ಪ, ಸರಿ. ಇಲ್ಲಿ ಕವಿ ಕಾಣದ್ ನೋಡಿ ಮುಂದೆ, ನಿಂತಿರುವರು ಸ್ವಾಮಿ, ನಿಂತಿರುವರು ಸ್ವಾಮಿ ನಿನ್ನಂತೆ ಸಾಲು ಸಾಲು, ಸೇಮ್ ನಿನ್ನಂಗ, ಏನು ಚೇಂಜ್ ಇಲ್ಲ. ನಿನ್ನೊಳಗ್ ಜೀವಿಲ್ಲ, ನೀನು ದೇವರಾಗಿ ಬಿಟ್ಟಿದಿ, ಇವ್ರಿಗೆ ಜೀವದ. ನಿಂತಿರುವರು ಸ್ವಾಮಿ ನಿನ್ನಂತೆ ಸಾಲು ಸಾಲು, ಬಲವಿಲ್ಲದ ಬಾಹುಬಲಿಗಳು. ಬಲ ಇಲ್ಲ ಇವರಿಗೆ. ಎಂತ ಬಲ? ಶಕ್ತಿ ಮಾತ್ರವಲ್ಲ, ಉಟ್ಟುಕೊಳ್ಳಲು ಏನು ಇಲ್ಲ. ಅರೆಬೆತ್ತಲೆಯಾಗಿ, ಬೆತ್ತಲೆಯಾಗಿ, ಹಸಿವಿಗಾಗಿ, ಕೂಳಿಗಾಗಿ, ತುತ್ತು ಅನ್ನಕ್ಕಾಗಿ, ಒಂದು ಹನಿ ಹಾಲಿಗಾಗಿ ಹಂಬಲಿಸಿಕೊಂಡವರು ಸಾಲು 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 ಬಾಹುಬಲಿಗಳು ನಿಂತಿದ್ದಾರೆ. ಹೇಗೆ ಮುಂದುವರೆಸ್ತಾರೆ ನೋಡಿ. ನಿಂತಿರುವರು ಸ್ವಾಮಿ ನಿನ್ನಂತೆ ಸಾಲು ಸಾಲು, ಬಲವಿಲ್ಲದ ಬಾಹುಬಲಿಗಳು, ಹೊಟ್ಟೆಗಿಲ್ಲದೆ ಬಟ್ಟೆಗಿಲ್ಲದೆ ಶತಶತಮಾನ ನರಳಿದವು. ಹೊಟ್ಟೆಗೂ ಇಲ್ಲ, ಬಟ್ಟೆಗೂ ಇಲ್ಲ, ಇವರು ಬಾಹುಬಲಿಗಳೇ, ಇವರು ದಿಗಂಬರರೇ. ಆದ್ರೆ ಇವರು ಎಲ್ಲ ಇದ್ದು ಬಯಲಾಗಿ ನಿಂತಿಲ್ಲ, ಇವರಿಗೆ ಏನಿಲ್ಲ. ಇವರು ಅರೆಬೆತ್ತಲೆಯಾಗಿದ್ದಾರೆ, ಶತಮಾನಗಳಿಂದ ಬೆತ್ತಲೆಯಾಗಿ ಬದುಕ್ತಾ ಇದ್ದಾರೆ. ಹೊಟ್ಟೆಗೆ ಹಿಟ್ಟೆ ಇಲ್ಲ ಇವರಿಗೆ, ತಿನ್ನಲಿಕ್ಕೆ ಒಂದು ಅನ್ನ ಸಿಗ್ತಾ ಇಲ್ಲ. ಬಡತನವನ್ನೇ ಹಾಸಿ, ಬಡತನವನ್ನೇ ಹೊದ್ದುಕೊಂಡು ಗಟ್ರದಂಡಿ ಮೇಲೆ, ಚರಂಡಿಗಳ ಮೇಲೆ, ಬೀದಿಗಳ ಮೇಲೆ, ಸ್ಲಮ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಎಲ್ಲೆಂದರಲ್ಲಿ ಮಲಗಿ ಬಿಟ್ಟಿದ್ದಾರೆ, ನಿಂತುಕೊಂಡು ಬಿಟ್ಟಿದ್ದಾರೆ. ಅನ್ನಕ್ಕಾಗಿ, ತುತ್ತು ಅನ್ನಕ್ಕಾಗಿ, ತುಂಡು ಬಟ್ಟೆಗಾಗಿ ನಿಂತಿದ್ದಾರೆ. ಇದು ಕವಿ ಈ ಅಶಕ್ತರ, ಶೋಷಿತರ, ನಿರ್ಗತಿಕರ, ಬಡವರ ಈ ದೃಶ್ಯವನ್ನ
ಲೋಕದ ಕಣ್ಣಿಗೆ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಉಳ್ಳವರ ಕಣ್ಣಿಗೆ ತೋರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ಯಾರೊಂದಿಗೆ ಮಾತಾಡ್ತಾ ಇದ್ದಾರೆ? ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ಬಾಹುಬಲಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇಗಿದೆ ಬಡವರ ಬದುಕು, ಹೇಗಿದೆ ನೋಡಿ. ಇನ್ನೊಂದು ಪದ್ಯವನ್ನ ಉಲ್ಲೇಖ ಮಾಡ್ತೇನೆ, ಮುಂದಿನ ಸ್ಟಾಂಜವನ್ನ. ಪುಟ್ಟ ಪುಟ್ಟ ಪುಟಾಣಿ ಬೆತ್ತಲೆ ಸ್ವಾಮಿಗಳು, ಪುಟ್ಟ ಪುಟ್ಟ ಪುಟಾಣಿ ಬೆತ್ತಲೆ ಸ್ವಾಮಿಗಳು ಕನಸನ್ನು ತಿಂದು ಕಣ್ಣೀರು ಕುಡಿದು ಕ್ಷೀರವಲ್ಲದ ನಿತ್ಯ ಕಣ್ಣೀರ ಕ್ಷೀರಾಭಿಕ್ತರು, ಸುಗಂಧದ ಗಂಧ ಹರಿಯದ ಸಫಾಯಿ ಗುಂಡಿಯಲ್ಲಿ ನರಕದ ಕುಣಿಯಲ್ಲಿ ಸತ್ತು ಪರರಿಗೆ ಸುಖದ ಫಸಲಾದವರು, ಬೆತ್ತಲಾಗಿಯೂ ಬಯಲು ಬೇಡದವರು. ಇಷ್ಟೊಂದು ಎಷ್ಟೋ ಮಕ್ಕಳು, ಪುಟಾಣಿ ಮಕ್ಕಳು, ಕನಸನ್ನ ಕಟ್ಕೊಂಡವರು, ಈ ಜಗತ್ತಿಗೆ ಬಂದಂತವ್ರು ಬೆತ್ತಲಾಗಿದ್ದಾರೆ. ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಸಫಾಯಿ ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮಲದ ಗುಂಡಿಗಳನ್ನ ಹೊರ್ತಾ ಇದ್ದಾರೆ, ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾರೆ, ತಿಪ್ಪೆಗಳಲ್ಲಿ ಏನೇನೋ ಆಯ್ಕೊಂಡು ತಿಂತಾ ಇದ್ದಾರೆ, ಈ ಕಸದ ತೊಟ್ಟಿಗಳಲ್ಲಿ ಬಿದ್ದಿರೋದನ್ನ, ಎಂಜಲೆಲೆಯಲ್ಲಿರೋದನ್ನ ಬೇಡ್ಕೊಂಡು ತಿಂತಾ ಇದ್ದಾರೆ, ಭಿಕ್ಷೆ ಬೇಡ್ತಾ ಇದ್ದಾರೆ. ಇವರೆಲ್ಲರೂ ಇವತ್ತಲ್ಲ, ಶತಮಾನಗಳಿಂದ ನಿನ್ನ ಈ ಮಕ್ಕಳು ಬೆತ್ತಲೆಯಾಗಿ ಇದ್ದಾರೆ, ಹಸಿವಿನಲ್ಲೇ ಇದ್ದಾರೆ, ರೋಗಿಷ್ಠತೆಯಲ್ಲಿ ಇದ್ದಾರೆ, ಬಲವಿಲ್ಲದ ಬಾಹುಬಲಿಗಳಾಗಿದ್ದಾರೆ. ಸತ್ತು ಇವರು ಪರರ ಸುಖಕ್ಕೆ ದಾರಿಯಾಗಿದ್ದಾರೆ. ತಮ್ಮ ಬದುಕನ್ನ ಸವೆಸಿ ತುತ್ತು ಅನ್ನಕ್ಕೋಸ್ಕರ ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಿ, ತಮ್ಮ ದೇಹದ ಶಕ್ತಿ ಕಳ್ಕೊಂಡು, ಪ್ರಾಣವನ್ನ ಕಳ್ಕೊಂಡು, ಮಾನವನ್ನ ಕಳ್ಕೊಂಡು, ಎಲ್ಲವನ್ನ ಕಳ್ಕೊಂಡು, ಈ ಕಕ್ಕಸು ಗುಂಡಿಗಳನ್ನ ಹೊತ್ತು, ಎಂಜಲೆಲೆಗಳಲ್ಲಿ ತಿಂದು, ಭಿಕ್ಷೆ ಬಿಡ್ಕೊಂಡು, ಹಳಸಿದ್ದು ಇನ್ನೊಂದು ತಿಂದು ಎಲ್ಲೆಲ್ಲೆಲ್ಲ ಬದುಕ್ತಾ ಇದ್ದಾರೆ. ಇವರೂ ಬಾಹುಬಲಿಗಳೇ, ಇವರು ಜೀವಂತ ಬಾಹುಬಲಿಗಳು. ಹಾಗಾದ್ರೆ ಇವರ ಕಡೆಗೆ ನಿನ್ನ ದೃಷ್ಟಿಯಾಗಲಿ, ನಿನ್ನ ಮಹಾಭಕ್ತರು ಕೊಡಗಟ್ಟಲೆ ಹಾಲು ತುಪ್ಪಗಳನ್ನ ಸುರಿಯುವಂತಹ ಭಕ್ತರಿಗೆ ಇವರು ಯಾಕೆ ಕಾಣಿಸ್ತಿಲ್ಲ ಅನ್ನೋದು ಕವಿಯ ಅತ್ಯಂತ ಮುಖ್ಯವಾದ ಪ್ರಶ್ನೆ. ಮುಂದುವರಿತಾರೆ ನೋಡ್ರಿ. ಕಾಣಲಿಲ್ಲವೇ ಸ್ವಾಮಿ, ಕಾಣಲಿಲ್ಲವೇ ಸ್ವಾಮಿ ಉತ್ಸವದ ಉಬ್ಬಿನಲಿ, ಶೋಷಣೆಯ ಸೆಣಸಾಟದಲ್ಲಿ ಸೋತು ಕುಂತವರು ನಿನ್ನ ಭಕ್ತಾದಿಗಳು, ತುಂಡು ಬಟ್ಟೆಗಾಗಿ ಹೊಟ್ಟೆ ಹಿಟ್ಟಿಗಾಗಿ ಮುಗ್ಧ ಭರತ ಬಾಹುಬಲರನ್ನು ಛಿದ್ರ ಮಾಡಿದವರು. ನಿನಗೆ ನೋಡಿ, ಬಡವರ ದಾರಿದ್ರ್ಯ ಕಾಣ್ತಾ ಇಲ್ಲ ಒಂದ್ ಕಡೆ, ಈ ಬಡವರನ್ನ ದಾರಿದ್ರ್ಯಕ್ಕೆ ತಳ್ಳಿದವರು ನಿಮಗ್ ಕಾಣ್ತಾ ಇಲ್ಲಲ್ಲ. ಇವರನ್ನ ದೂಷಣೆಗೆ ತಳ್ಳಿದವ್ರು ಯಾರು? ಬಡವರ ಮತ್ತಷ್ಟು ಬಡವರಾಗ್ಲಿಕ್ಕೆ ಕಾರಣರಾದವ್ರು ಯಾರು? ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ಲಿಕ್ಕೆ ಕಾರಣರಾದವ್ರು ಯಾರು? ಹೌದಲ್ವಾ? ಈಗೊಬ್ಬ ಜಮೀನ್ದಾರ್ ಅಂದ್ರೆ ಜಮೀನ್ದಾರನ ಹೊಲಗದ್ದೆಗಳಲ್ಲಿ ದುಡಿಯೋನು ಯಾರು? ಜಮೀನ್ದಾರ ಅಲ್ಲ, ರೈತರು, ಕೂಲಿಕಾರ. ಒಂದು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಯಾರು? ಕಾರ್ಮಿಕರೇ ಹೊರತು ಫ್ಯಾಕ್ಟ್ರಿ ಓನರ್ ಅಲ್ಲ. ಹಾಗೆ ನಿನ್ನ ಈ ಭಕ್ತಾದಿಗಳು, ನಿನಗೆ ಹಾಲು ತುಪ್ಪಗಳನ್ನ, ಸುಗಂಧ ದ್ರವ್ಯಗಳನ್ನ ಕೊಡಗಟ್ಲೆ ಬ್ಯಾರಲ್ ಗಟ್ಲೆ ಸುರಿತಕ್ಕಂತ ಭಕ್ತರು ಈ ನಿನ್ನ ಮಕ್ಕಳನ್ನ, ಅವರ ಬದುಕನ್ನ ಕಿತ್ಕೊಂಡು, ಅವರ ಮಾನ ಕಿತ್ಕೊಂಡು, ಪ್ರಾಣ ಕಿತ್ಕೊಂಡು ಛಿದ್ರ ಮಾಡಿದ್ರಲ್ವಾ, ಅದು ನಿನಗೆ ಕಾಣ್ತಾ ಇಲ್ವಾ? ಈ ಕಡೆ ದಾರಿದ್ರ್ಯದ ಬದುಕು ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ಆ ಕಡೆ ಇವರನ್ನ ದಾರಿದ್ರ್ಯಕ್ಕೆ ತಳ್ಳುವಂತಹ ಬಲಾಢ್ಯರು, ಶ್ರೀಮಂತರು, ಮೇಲ್ವರ್ಗದವರು, ರಾಜಕಾರಣಿಗಳು, ಉಳ್ಳವರು, ಬಲಿಷ್ಠರು, ಅವರು ಈ ಮನುಷ್ಯರನ್ನ ಕಿತ್ಕೊಂಡು ತಿಂದು ಅವರ ಜೀವನವನ್ನ ನರಕ ಮಾಡಿ ಪಾಪವನ್ನ ತೊಳ್ಕೊಳ್ಳಿಕ್ಕೆ ನಿನ್ನ ಮೇಲೆ ಅವರು ಕ್ಷೀರಾಭಿಷೇಕ ಮಾಡ್ತಾ ಇದ್ದಾರೆ. ನೀನು ಇದೆರಡನ್ನು ನೋಡಿಕೊಂಡು ಕಣ್ಣಿಲ್ಲದ ಕುರುಡನಂತೆ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲಯ್ಯ ಸ್ವಾಮಿ. ಕಾಣಲಿಲ್ವೇ ನಿನಗೆ? ಕಣ್ಣಿಲ್ವ ನಿನಗೆ? ಇವರು ಹೀಗೆಲ್ಲ ಮನುಷ್ಯನನ್ನ ನರಕಕ್ಕೆ ತಳ್ತಾ ಇದ್ದಾರೆ, ಕಿತ್ಕೊಂಡು ತಿಂತಾ ಇದ್ದಾರೆ, ಅವರ ಬದುಕನ್ನ ನರಕ ಮಾಡಿದ್ದಾರೆ, ಆಸ್ತಿ ಪಾಸ್ತಿ ಕಿತ್ಕೊಂಡಿದ್ದಾರೆ, ದುಡಿಮೆಗೆ ಸರಿಯಾಗಿ ಕೂಲಿ ಕೊಡೋದಿಲ್ಲ, ಅವರಿಗೆ ಎಂತಹ ದರಿದ್ರ ಜೀವನಕ್ಕೆ ತಳ್ತಾ ಇದ್ದಾರೆ. ಮೋಸ ವಂಚನೆಗಳು ಪ್ರತಿನಿತ್ಯ ನಡೀತಾ ಇದ್ದಾವೆ. ಯಾರ ತಲೆ ಮೇಲೆ ಕಾಲಿಟ್ಕೊಂಡು ತಲೆ ಒಡೆದು ಬದುಕ್ತಾ ಇದ್ದಾರೆ. ಅವರ ಈ ಮೋಸ, ದೌರ್ಜನ್ಯ, ವಂಚನೆ, ಸುಳ್ಳು ಇವೆಲ್ಲಗಳು ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಈ ಕಡೆ ಅಸಹಾಯಕತೆಯಲ್ಲಿ ಬದುಕುವಂತಹ ಇವರ ಕಣ್ಣೀರು ನಿನ್ನ ಕಣ್ಣಿಗೆ ಕಾಣ್ತಿಲ್ಲಲ್ಲ ಸ್ವಾಮಿ. ಮತ್ತೆ ಮುಂದುವರಿಸ್ತಾ ನೋಡಿ. ಈ ಉಳ್ಳವರ ದರ್ಪದ ಮೇಲೆ ಕವಿಗೆ ತುಂಬಾ ಸಿಟ್ಟಿದೆ. ಈ ಶ್ರೀಮಂತರ ಮೇಲೆ ಏನು ಜನರನ್ನ ಕಿತ್ಕೊಂಡು ತಿಂತಾ ಇದ್ದಾರೆ, ಅವರ ಮೇಲೆ ಮೋಸವನ್ನ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದೆಲ್ಲದರ ಬಗ್ಗೆ ಕವಿಗೆ ತುಂಬಾ ಆಕ್ರೋಶ ಇದೆ. ಅದಕ್ಕೆ ಈ ಮಹಾಮಸ್ತಕಾಭಿಷೇಕವನ್ನು ಧಿಕ್ಕರಿಸ್ತಾ ಇದ್ದಾರೆ. ಈ ಹಾಲು ಕುಡಿಯದ ಅಥವಾ ಈ ಶಿಲೆಯ ಮೇಲೆ ಚೆಲ್ಲುವಂತಹ ಈ ಕ್ಷೀರಾಭಿಷೇಕವನ್ನ ಇಲ್ಲಿ ದೂಷಣೆ ಮಾಡ್ತಾ ಇದ್ದಾನೆ. ಸ್ವತಃ
ಭಗವಂತನನ್ನೇ, ಬಾಹುಬಲಿಯನ್ನೇ ಕೂಡ ಪ್ರಶ್ನಿಸುವುದರ ಜೊತೆಗೆ ಧಿಕ್ಕರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕವಿಗೆ ಇವರ ಮೇಲೆ ಎಷ್ಟೊಂದು ಆಕ್ರೋಶ ಇದೆ, ಈ ಬಡವರ ನಿರ್ಗತಿಕರ ಬಗ್ಗೆ ಎಷ್ಟು ಕಾಳಜಿ ಅನ್ನೋದನ್ನ ಗಮನಿಸ್ಬೇಕು. ಬಿರಿಯುವ ಮೊಗ್ಗುಗಳ ಅರಳಿದ ಹೂಗಳ ಜೀವಸಾರ ಹೀರಿ ನಿನ್ನ ಪಾದಾರವಿಂದದ ದುಂಬಿಗಳಾದವರು ಲಕ್ಷ ಲಕ್ಷ ಕೊಟ್ಟು ಜೀವನ ಕಳಶಕೊಂಡು ಎತ್ತರೆತ್ತರ ಮೆಟ್ಟಿಲೇರಿ ಸ್ವಾರ್ಥದ ಮಸ್ತಕಾಭಿಷೇಕಕ್ಕೆ ನಿನ್ನ ತಲೆಯೊಡ್ಡಿದವರು. ಇವರೆಲ್ಲ ಮಹಾಮಸ್ತಕಾಭಿಷೇಕ ಮಾಡೋರು ಏನ್ ಮಾಡಿದ್ದಾರೆ? ಪ್ರತಿನಿತ್ಯ ಅರಳುವ ಮೊಗ್ಗುಗಳನ್ನ ಚೂಟಿದ್ದಾರೆ, ಅರಳುವ ಮೊಗ್ಗುಗಳನ್ನ ಚೂಟಿದ್ದಾರೆ, ಅರಳಿದ ಹೂಗಳ ಸಾರವನ್ನು ಕಿತ್ಕೊಂಡಿದ್ದಾರೆ, ಯಾರ್ಯಾರ್ದು ತಲೆ ಒಡೆದಿದ್ದಾರೆ, ಯಾರ್ಯಾರಿಗೋ ಮೋಸ ಮಾಡಿದ್ದಾರೆ, ಯಾರ್ಯಾರ ತಲೆ ಮೇಲೆ ಕಾಲಿಟ್ಟಿದ್ದಾರೆ. ಯಾರ ಕಣ್ಣೀರು ಇವರ ಕಣ್ಣಿಗೆ ಕಾಣಿಸಿಲ್ಲ. ಇಂಥವರು ಇಂಥವರು ನೋಡಿ, ನಿನ್ನ ನಿನ್ನ ಪೂಜೆಗಾಗಿ, ನಿನ್ನನ್ನ ಒಲಿಸ್ಕೊಳ್ಳಿಕ್ಕೆ ನಿನ್ನ ಮುಂದೆ ಮಹಾಭಕ್ತರಾಗಿ ಎತ್ತರೆತ್ತರದ ಮೆಟ್ಟಿಲುಗಳನ್ನು ಏರೋದು. ಇಲ್ಲಿ ಎತ್ತರ ಏರೋದಂದ್ರೆ ಅವನತ್ರ ಹೇರೋದು ಒಂದ್ ಕಡೆ, ಸಮಾಜದಲ್ಲಿ ಉನ್ನತ ಅಂತಸ್ತುಗಳನ್ನ ಏರಿದಂಥವ್ರು, ಮಹಲುಗಳ ಮೇಲೆ ಮಹಲು ಕಟ್ಟಿದಂಥವ್ರು, ಲಕ್ಷ ಲಕ್ಷ ಕೋಟಿ ಕೋಟಿ ಗಳಿಸಿದಂಥವರು ಮೆಟ್ಟಿಲು 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 ಏರಿ ತುಳಿದು 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 ಬಡವರ ತಲೆಯ ಮೇಲೆ ಕಾಲಿಟ್ಟು ಎತ್ತರ ಏರಿದವರು ಬಂದು ಮಹಾಮಸ್ತಕಾಭಿಷೇಕವನ್ನು ನಿನಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಹಸಿವಿನಿಂದ ಸಾಯುವವರಿಗೆ ಒಂದು ತುತ್ತು ಅನ್ನವನ್ನ ಕೊಡದವ್ರು, ಒಂದು ಬಟ್ಲು ಹಾಲನ್ನ ಕುಡಿದವರು ನಿನ್ನ ಮೇಲೆ ಈ ಕೊಡಗಟ್ಲೆ ಸುರಿತಾ ಇದ್ದಾರೆ. ನೀನ್ ಇದನ್ನೆಲ್ಲವನ್ನು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲಯ್ಯ ಸ್ವಾಮಿ ಪ್ರಶ್ನೆ ಮಾಡ್ತಾರೆ. ಕೊನೆಗೆ ನೋಡಿ, ನೀನಕ್ಕೆ ಸ್ವಾಮಿ ನವರಂಗು ತಳೆದೆ, ನೀನಕ್ಕೆ ನವರಂಗು ತಳೆದೆ, ಲಕ 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 ಹೊಳೆದೆ. ಮಲ್ಲ ಯುದ್ಧ ನೋಡಿ, ಇಲ್ಲಿ ಬಹಳ ಮುಖ್ಯವಾದ ಸಾಲುಗಳಿವು. ಏನು? ಮಲ್ಲ ಯುದ್ಧ ಬಲ್ಲ, ಜಲಯುದ್ಧ ಬಲ್ಲ, ಮುಷ್ಟಿ ಯುದ್ಧ ಬಲ್ಲ, ದೃಷ್ಟಿ ಯುದ್ಧ ಬಲ್ಲ ನಿನಗೆ ನಿನ್ನ ಭಕ್ತಾದಿಗಳ ಹೊಟ್ಟೆ ಯುದ್ಧ ಅರ್ಥವಾಗಲಿಲ್ಲವೇ? ಇಡೀ ಕವಿತೆಯ ಗಟ್ಟಿಯಾದ ಸಾಲುಗಳಿವು. ನಿನಗೆ ಮಲ್ಲ ಯುದ್ಧ ಗೊತ್ತು, ದೃಷ್ಟಿ ಯುದ್ಧ ಗೊತ್ತು, ಜಲಯುದ್ಧ ಗೊತ್ತು, ಎಲ್ಲಾ ಯುದ್ಧಗಳು ಗೊತ್ತು ನಿನಗೆ. ಆದ್ರೆ ನಿನ್ನ ಮಕ್ಕಳ, ಈ ಬಡವರು, ಈ ಹಸಿದವರ ಭಕ್ತಾದಿಗಳ ಹೊಟ್ಟೆ ಯುದ್ಧ ನಿನಗೆ ಅರ್ಥನೇ ಆಗ್ಲಿಲ್ವಲ್ಲಯ್ಯ. ನಿನಗೆ ಬಡವರ ಹೊಟ್ಟೆ ಯುದ್ಧ, ನಿನಗೆ ಹಸಿವು, ಸಂಕಟಗಳು, ನೋವುಗಳು ನಿನಗೆ ಕಾಣದಿದ್ರೆ ನೀನ್ಯಾವ ಸೀಮೆ ದೇವರಯ್ಯ? ಪ್ರಶ್ನೆ ಮಾಡ್ತಾನೆ. ನೀನ್ ಯಾವ ದೇವರಯ್ಯ? ನೀನು, ನಿನಗೆಲ್ಲ ಬಲ್ಲವರು, ಇಡೀ ಜಗತ್ತೇ ಗೊತ್ತು ನಿನಗೆ, ಎಲ್ಲಾ ಕಲೆಗಳು ಗೊತ್ತಿದಾವ ನಿನಗೆ, ಸರ್ವಶಕ್ತನಾಗಿದ್ಯಾ, ತ್ಯಾಗದ ಮೂರ್ತಿಯಾಗಿದ್ಯಾ ನೀನು, ಭೂಮಂಡಲವನ್ನು ಗೆದ್ರು ಭರತನನ್ನೇ ಗೆದ್ದಿದ್ಯಾ ನೀನು, ಎಲ್ಲ ಇದ್ರು ಎಲ್ಲವನ್ನ ತ್ಯಾಗ ಮಾಡಿದಂತ ಮಹಾ ತ್ಯಾಗ ಜೀವಿ ನೀನು. ಅಂಥವನಿಗೆ, ಎಲ್ಲ ಕಲೆಗಳು ಬಲ್ಲವನಿಗೆ ನಿನ್ನ ಭಕ್ತಾದಿಗಳ, ನಿನ್ನ ಮಕ್ಕಳ, ಈ ಬಡವರ ಹೊಟ್ಟೆ ಯುದ್ಧ, ಹಸಿವಿನ ಯುದ್ಧ, ಕಣ್ಣೀರಿನ ಯುದ್ಧ ನಿನಗೆ ಅರ್ಥವಾಗ್ಲಿಲ್ವೇಕೆ? ಪ್ರಶ್ನೆ ಮಾಡ್ತಾರೆ. ನೋಡಿ, ಸಂಸಾರ ತ್ಯಜಿಸಿ ನಿಸ್ಸಂಗಿಯಾದ ನಿನ್ನ ಹೆಸರಿನ ಮೇಲೆ ಸಂಸಾರ ನಡೆಸುವವರ ಕಂಡು ನಗೆಯು ಬರುತ್ತಿದೆ ಸ್ವಾಮಿ, ನನಗೆ ನಗೆಯು ಬರುತ್ತಿದೆ. ಅಲ್ಲಯ್ಯ, ನೀನು ಎಲ್ಲವನ್ನ ತ್ಯಜಿಸಿದ್ಯಾ, ಎಲ್ಲವನ್ನ ಬಿಟ್ಟು, ಸಾಮ್ರಾಜ್ಯವನ್ನು ಬಿಟ್ಟು, ವೈಭವದ ಬದುಕನ್ನ ಬಿಟ್ಟು ನಾರುಡಿ ಇಟ್ಟುಕೊಂಡು ನೀನು ಹೋಗಿ ತಪಸ್ಸು ಮಾಡಿ, ನೀನು ಸಂಸಾರವೇ ಬೇಡ, ಸಾಮ್ರಾಜ್ಯವೇ ಬೇಡ, ಇದು ಮೋಹ ಅಂತೇಳಿ ಎಲ್ಲವನ್ನ ಕಳ್ಕೊಂಡು ಹೋದೆ. ಆದ್ರೆ ನಿನ್ನಂತಹ ಸರ್ವಸಂಗ ಪರಿತ್ಯಾಗಿಯ ಹೆಸರ ಮೇಲೆ ಎಷ್ಟೊಂದು ಜನ ಸಂಸಾರ ನಡೆಸ್ತಾ ಇದ್ದಾರೆ, ಆಸ್ತಿ ಮಾಡ್ಕೊಂಡಿದ್ದಾರೆ, ತಲೆ ಹೊಡಿತಾ ಇದ್ದಾರೆ. ಇದನ್ನು ನೋಡಿ ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ ಅಲ್ವಾ? ಈ ಸಮಾಜದ ಮುಖವಾಡಗಳನ್ನ ಬಯಲಿಗೆಳಿತಾ ಇದ್ದಾರೆ. ಹೇಳೋದು ಶಾಸ್ತ್ರ, ತಿನ್ನೋದು ಗೊತ್ತಲ್ಲ ನಿಮ್ಗೆ. ಹಾಗೆ ನೀನು ಸರ್ವಸಂಗ ಪರಿತ್ಯಾಗಿ, ಆದ್ರೆ ನಿನ್ನನ್ನು ಇಟ್ಕೊಂಡು ಸಂಸಾರ ನಡೆಸ್ಕೊಂಡು ಇವರು ತಮ್ಮ ಹೊಟ್ಟೆ ಸಂಸಾರವನ್ನು ಬದುಕಿಸ್ತಾ ಇದ್ದಾರೆ, ಮಹಾಭಕ್ತರಾಗಿದ್ದಾರೆ. ನಿನ್ನ ಹೆಸರಿನ ಮೇಲೆ ಈ ಪೂಜಾರಿಗಳಾದವರು, ಮಂತ್ರವಾದಿಗಳಾದವರು, ನಿನ್ನನ್ನ ಏನು ಆರಾಧನೆ ಮಾಡ್ಲಿಕ್ಕೆ ಬರ್ತಕ್ಕಂತ ಸಣ್ಣ ಈ ಬಡವರನ್ನ, ಸಾಮಾನ್ಯರ ತಲೆಯನ್ನ ಒಡೆದು ಅವರಿಂದ ಕಬಳಿಸ್ಕೊಂಡು ಕೋಟಿ 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 ಗಳಿಸ್ತಾ ಇದ್ದಾರೆ. ನಿನ್ನ ಹೆಸರಿನ ಮೇಲೆ ಸಂಸಾರವನ್ನ ನಡೆಸುವಂತ ಮಹಾಭಕ್ತರು. ಅಂದ್ರೆ ಕವಿಯ ಸಿಟ್ಟು ತತ್ವಗಳನ್ನ ಮೂಲೆಗೆ ಎಸೆದು, ಸಿದ್ಧಾಂತಗಳನ್ನ ಮೂಲೆಗೆಸೆದು, ಈ ಮುಖವಾಡಗಳನ್ನು ಧರಿಸಿ ಬದುಕ್ತಾ ಇದ್ದೀವಲ್ಲ ನಾವು, ಅವರ ಮೇಲೆ ಅವನಿಗೆ ಸಿಟ್ಟಿದೆ. ನಿಜವಾದ ಸಿದ್ಧಾಂತ ಏನು? ತ್ಯಾಗಮೂರ್ತಿಯಾದವನ ಮುಂದೆ ಕೋಟಿ ಕೋಟಿ ಗಳಿಸ್ಕೊಂಡು ಹೋಗಿ ಇವರು ಅವನ ಮುಂದೆ ಅಭಿಷೇಕ ಮಾಡ್ತಾ ಇದ್ದಾರೆ. ಆ ತತ್ವಕ್ಕೂ ಇವರ ಆಚರಣೆಗೂ ಅರ್ಥವೆಲ್ಲಿದೆ? ಮಹಾ ತ್ಯಾಗದ ಸಂಕೇತ ಅವನು. ಅದನ್ನು ನೋಡಿ ವ್ಯಂಗ್ಯವಾಗಿ ಚುಸ್ತಾ ಇದ್ದಾನೆ ಕವಿ. ನಗೆಯೂ ಬರುತ್ತಿದೆ ನನಗೆ ಸ್ವಾಮಿ, ನನಗೆ ನಗೆಯೂ ಬರುತ್ತಿದೆ. ಉಳ್ಳವರ ಈ ಮುಖವಾಡದ ಬದುಕು, ಉಳ್ಳವರ ಈ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಂಡು
ಈ ವೈಭವಿತವಾದ ಬದುಕನ್ನ ಬದುಕ್ತಾ ಕೋಟಿ ಕೋಟಿ ಗಟ್ಲೆ ಗಳಿಸ್ತಾ ಅರಮನೆಗಳ ಮೇಲೆ ಅರಮನೆಗಳನ್ನ ಕಟ್ತಾ ಬದುಕುವಂತಹ ಈ ಐಷಾರಾಮಿ ಜನರು ಸರ್ವಸಂಗ ಪರಿತ್ಯಾಗಿರುವ ನಿನ್ನ ಮುಂದೆ ಮಹಾಭಕ್ತರಾಗಿ ಬದುಕ್ತಾ ಇದ್ದಾರಲ್ವಾ, ಇದನ್ನ ನೋಡಿ ನನಗೆ ನಗಿಯು ಬರುತ್ತಿದೆ. ಕೊನೆಗೆ ಮುಗಿಸ್ತಾರೆ ಏನಂತ, ಸ್ವಾಮಿ ಗೊಮ್ಮಟೇಶ್ವರ ನೋಡಿ ಕೊನೆ ಸ್ಟಾಂಜ ಹೀಗಿದೆ, ಸ್ವಾಮಿ ಗೊಮ್ಮಟೇಶ್ವರ ಆಕಾಶ ಕುಕ್ಕಿತ ಕುಕ್ಕುಟೇಶ್ವರ, ನೀ ಯಾರಿಗೆ ಬೇಕು, ನಿನ್ನ ಹಂಗು ಯಾರಿಗೆ ಬೇಕು, ನೋಡಿ ನೀ ಯಾರಿಗೆ ಬೇಕು, ನಿನ್ನ ಹಂಗ ಯಾರಿಗೆ ಬೇಕು, ನೀನೇ ಬೇಡ, ಬಡವರ ಕಣ್ಣಿನ ಕಾಣ್ತಾ ಇಲ್ಲ, ನಿನ್ನ ಹೆಸರಿನ ಮ್ಯಾಗ ಕೋಟಿ 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 ಗಳಿಸಿ ಮಹಡಿಗಳ ಮೇಲೆ ಮಹಡಿ ಕಟ್ಟಿ ಕೋಟ್ಯಾಧೀಶ್ವರರಾದಂಥವ್ರನ್ನ ನೋಡಿ ಈ ಬಡವರನ್ನ ಕಿತ್ಕೊಂಡು ತಿನ್ನೋರನ್ನ ನೋಡಿ ಸುಮ್ಮನಿರುವ ನೀನು ಬೇಡ, ನಿನ್ನ ಹಂಗು ಬೇಡ ಅಂತ ಹೇಳಿ ಧಿಕ್ಕರಿಸ್ತಾರೆ. ಮರುಕ್ಷಣ ಮತ್ತೆ ಕವಿ ಹತ್ತಿರಕ್ಕೆ ಬರ್ತಾರೆ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳಿ ಕವಿತೆಯನ್ನ ಮುಗಿಸ್ತಾರೆ. ನಾನು ಆರಂಭದಲ್ಲಿ ಹೇಳಿದೆ, ಕವಿ ಎಲ್ಲೂ ಬಂಡಾಯದ ಆಕ್ರೋಶದ ಬೀಜವನ್ನ ತರದೆ, ಎಲ್ಲೂ ತನ್ನ ಮಿತಿಯನ್ನ ದಾಟದೆ ಮುಂದುವರೆದು ದೇವರೇ ಬೇಡ ಅಂದ್ರೂ ಕೂಡ ಮತ್ತೆ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು, ನಿನ್ನ ಕರುಣೆ ಬೇಕು, ನಿನ್ನ ಅನುಗ್ರಹ ಬೇಕು, ಇನ್ಮೇಲಾದ್ರೂ ನೀನು ಕಣ್ ತೆರೆಯಪ್ಪ, ಇನ್ಮೇಲಾದ್ರೂ ನೀನು ಈ ಉಳ್ಳವರಿಗೆ ಒಂದಿಷ್ಟು ಬುದ್ಧಿ ಕೊಡು, ಉಳ್ಳವರ ಆಚರಣೆಗಳ ಅರ್ಥ ಸಿದ್ಧಾಂತ ತತ್ವಗಳನ್ನ ಅರ್ಥ ಮಾಡಿಸೋರಿಗೆ, ನಿನ್ನ ಕರುಣೆ ಈ ಬಡ ಮಕ್ಕಳ ಮೇಲೆ ಇರ್ಲಿ ಅಂತ ಹೇಳಿ ಮುಗಿಸ್ತಾರೆ. ವಿದ್ಯಾರ್ಥಿಗಳೇ, ಇಡೀ ಕವಿತೆಯನ್ನು ಓದಿದಾಗ ನಮಗೆ ಈ ಆಚರಣೆಗಳು ನೋಡಿ, ಇವತ್ತಿಗೂ ನಾವು ಎಷ್ಟೊಂದು ಆಚರಣೆಗಳು ಮಾಡ್ತೇವೆ. ಉದಾಹರಣೆಗೆ ಈ ನಾಗರ ಪಂಚಮಿ ಮಾಡ್ತೇವೆ, ಹೋಗಿ ಆ ಕಲ್ಲಿನ ಮೇಲೆ ನಾವು ಹಾಲನ್ನ ಎರೆದು ಬರ್ತೇವೆ. ಇಂಥ ಎಷ್ಟು ಆಚರಣೆಗಳು ಈ ದರ್ಗಾಗಳು, ಉರ್ಸ್ಗಳಲ್ಲಿ, ಜಾತ್ರೆಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಮಾಡ್ತಕ್ಕಂಥ ಈ ಆಚರಣೆಗಳು. ಅಥವಾ ದಾಸೋಹ ಪರಂಪರೆ ಏನು, ಹಸಿದವರಿಗೆ ಉಣಿಸ್ಬೇಕಲ್ಲ, ಹಸಿದವರಿಗೆ, ಮಹಾಭಕ್ತರಿಗೆ, ಅಥವಾ ಒಂದು ಒಳ್ಳೆ ಊಟವನ್ನ ಕಾಣದಂಥವ್ರು, ನಿರ್ಗತಿಕರು. ನಾವೆಲ್ಲ ಈ ಮದುವೆ ಮುಂಜಿ ಅದು ಇದು ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಎಷ್ಟೊಂದು ಜನರಿಗೆ ಎದಕ್ ಮಾಡಿಸ್ತೀವಿ ನಾವು, ದಾಸೋಹ ಪರಂಪರೆ. ಯಾಕಂದ್ರೆ ನಾವು ಯಾವುದೇ ಒಂದು ಫಂಕ್ಷನ್ ಮಾಡಿದ್ಮೇಲೆ ಅವರಿಗೆ ಅನ್ನ ಹಾಕಿದ್ರೆ ಅಥವಾ ಒಳ್ಳೆ ಊಟವನ್ನು ಮಾಡಿಸಿದ್ರೆ, ಊಟ ಮಾಡಿದ ಜೀವಗಳು ಏನ್ ಮಾಡ್ತವೆ, ಖುಷಿ ಆಗುತ್ತೆ, ಅವ್ರಿಗೆ ಖುಷಿಯಾಗಿ ಹರಿಸ್ತಾರೆ, ಆಶೀರ್ವದಿಸ್ತಾರೆ. ಹಬ್ಬ ಸರ್ವೇ ಜನೋ ಸುಖಿನೋ ಭವಂತು ಏನ್ ಹೇಳ್ತೀವಲ್ಲ, ಭೋಜನವಾದ ಮೇಲೆ ಅಥವಾ ಒಳ್ಳೆ ಸಂತೃಪ್ತಿ ಆಗತ್ತೆ, ಹರಿಸ್ತಾರೆ ಚೆನ್ನಾಗಿರ್ಲಪ್ಪ ಅಂತ. ಬಟ್ ನಾವೇನ್ರಿ ಮಾಡ್ತಾ ಇದೀವಿ, ನಮ್ಮ ಮನೆಗಳಲ್ಲಿ ಮಾಡುವಂತಹ ಈ ಮದುವೆ ಮುಂಜಿ ಎಂಗೇಜ್ಮೆಂಟ್ ಅದು ಇದು ಅನ್ನೋ ಕಾರ್ಯಕ್ರಮಗಳಲ್ಲಿ ಯಾರಿಗ ಉಣಿಸ್ತೇವೆ, ಹೊಟ್ಟೆ ತುಂಬದವ್ರಿಗೆ. ನಾವು ಜಾಸ್ತಿ ಉಣಿಸೋದೆ ಹೊಟ್ಟೆ ತುಂಬದವ್ರಿಗೆ. ಅವ್ರ ಮನೆಯಲ್ಲಿ ಚೆನ್ನಾಗಿ ತಿನ್ಲಿಕ್ಕೆ ಯಾರ್ಯಾರಿಗಿದೆಯೋ ಅವರನ್ನೇ ಕರೆದು ಉಣಿಸೋದು ನಾವು. ಅವ್ರಿಗೆ ಬೇಡ ಬೇಡ ಅಂದ್ರೂ ಉಣಿಸ್ತೇವೆ. ಊಟ ಮಾಡಿದ್ರೆ ಲಿಪ್ಸ್ಟಿಕ್ ಎಲ್ಲ ಹಾಳಾಗುತ್ತೆ ಅಂತಕ್ಕಂಥವ್ರಿಗೆ ಉಣಿಸ್ತೇವೆ. ಶುಗರ್ ಜಾಸ್ತಿ ಇದ್ದವ್ರಿಗೆ ಉಣಿಸಿ ಶುಗರ್ ಹೆಚ್ಚು ಮಾಡ್ತೇವೆ. ನೋಡಿ, ನಾವು ಮದುವೆಗಳಲ್ಲಿ ಹಾಕಿದಂತ ಸ್ವೀಟ್ಗಳು ಹೆಚ್ಚು ಕಡಿಮೆ ಆ ಮುಸರೆ ಪಾತ್ರೆಗಳಲ್ಲಿ ಹೋಗಿ ಅರ್ಧಕ್ಕರ್ಧ ಬಿದ್ಕೊಂಡಿರ್ತದೆ. ಅದೇ ಆ ಸಂದರ್ಭಕ್ಕೆ ಯಾರೋ ಸ್ಲಮ್ಗಳ ಮಕ್ಕಳು, ಅನಾಥ ಮಕ್ಕಳು, ಬಡವರು ಬಂದು ಆ ಮದುವೆ ಮಂಟಪದ ಮುಂದೆ ನಿಂತ್ಕೊಂಡ್ರೆ ನಾವು ಒಳಗ್ ಬಿಟ್ಕೊಡೋದಿಲ್ಲ. ಹೋಗ್ರಯ್ಯ, ಲಾಸ್ಟಿಗೆ ಉಳಿದ್ರೆ ಬನ್ನಿ, ಹೋಗಿ ಸಂಜೆ ಬನ್ನಿ, ನಾಳೆಗೆ ಬನ್ನಿ ಅಂತ ಕಳಿಸ್ತೇವೆ. ಎಷ್ಟೋ ಫಂಕ್ಷನ್ಗಳಲ್ಲಿ ಆ ಉಳಿದಿರುವ ಅನ್ನ ಆಹಾರಗಳು ವ್ಯರ್ಥವಾಗಿ ತಿಪ್ಪಿಗೆ ಚೆಲ್ಲಿರುವ ಉದಾಹರಣೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ದಾಸೋಹದ ಉದ್ದೇಶ ಇದಲ್ಲ, ಹಸಿದವ್ರಿಗೆ ಉಣಿಸ್ಬೇಕು. ಎಂದೂ ಉಣ್ಣದ ಮಕ್ಕಳಿಗೆ ನಾವು ಒಂದಿಷ್ಟು ಒಳ್ಳೆ ಭೋಜನ ಕೊಟ್ಬಿಟ್ರೆ ಎಷ್ಟು ಖುಷಿ ಆಗ್ತಾವ್ರಿ ಅವು, ಎಷ್ಟು ಖುಷಿ ಆಗ್ತವೆ. ಯಾಕಂದ್ರೆ ಹಸಿವಿನ ಬೆಲೆ ನಮಗ್ ಗೊತ್ತಿಲ್ಲ. ಹಸಿವಿನ ಇದೇನು ಏನದು ನೆನಪಾಗ್ತಿಲ್ಲ ಸಾಲು. ಅಂದ್ರೆ ನಿಜವಾದ ಹಸಿವಿನ ಬೆಲೆ ಅದನ್ನ ಅನುಭವಿಸ್ತಾರೆ ಗೊತ್ತ. ನೊಂದ ನೋವನು ನೋಯದವರತ್ತ ಬಲ್ಲರು. ಅಕ್ಕ ಪ್ರಶ್ನೆ ಮಾಡ್ತಾಳಲ್ಲ, ನೊಂದ ನೋವನು ನೋಯದವರತ್ತ ಬಲ್ಲರು. ಅದು ಆ ನೋವಿರ್ಲಿ ಇನ್ನೊಂದಿರ್ಲಿ. ಹಸಿವು ಯಾಕೆ ನಾವು ಉಪವಾಸಗಳನ್ನ ಮಾಡ್ತೇವೆ, ಈ ರಂಜಾನ್ಗಳಲ್ಲಿ, ಶಿವರಾತ್ರಿಗಳಲ್ಲಿ ಬೇರೆ ಬೇರೆ ಉಪವಾಸ ಯಾಕೆ ಮಾಡ್ತೇವೆ, ಹಸಿವನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಉದ್ದೇಶ. ಅಥವಾ ಹಸಿವನ್ನ ಅರ್ಥ ಮಾಡ್ಕೊಳ್ಳೋ ಜೊತೆಗೆ ನಾವು ಹಸಿವಿನಲ್ಲಿದ್ದಾಗ ಇರುವ ಸಂಕಟಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಉಳಿಸಿದ ಅನ್ನವನ್ನ ಯಾರು ನಿಜವಾಗಿ ವರ್ಷ ಪೂರ್ತಿ ಹಸ್ತಿರ್ತಾರೋ ಅಂತವ್ರಿಗೆ ಕೊಡುವಂತ ಘನವಾದ ಉದ್ದೇಶ ಅಲ್ಲಿದೆ. ಆದ್ರೆ ನಾವು ಈ ಆಚರಣೆಗಳನ್ನ ದಿಕ್ಕು ತಪ್ಪಿಸ್ಬಿಟ್ಟಿದ್ದೇವೆ. ನಮಗೆ ಬೇಕಾದ ಹಾಗೆ ನಾವು ಆಚರಣೆಗಳು ತಿರುಗಿಬಿಟ್ಟಿದ್ದೇವೆ. ಹಾಗಾಗಿ ಇಲ್ಲಿ ಹಸಿದವರ ಕಡೆಗೆ, ನಿಜವಾಗಿ ಹಸ್ತಿದ್ದಾರೆ, ಯಾರಿಗೆ ನಿಜವಾಗಿಯೂ ತುಂಡು ಬಟ್ಟೆ ಇಲ್ಲ, ಯಾರಿಗೆ ನಿಜವಾಗಿಯೂ ಅನ್ನ ಇಲ್ಲ, ಅವ್ರಿಗೆ ಉಣ್ಣಿಸ್ಬೇಕಾಗಿದೆ, ಅವ್ರಿಗೆ ಕೊಡ್ಬೇಕಾಗಿದೆ. ನೀನು ಇಡೀ ನಿನ್ನ ಆಸ್ತಿ ಪಾಸ್ತಿ ಮಾರಿಕೊಟ್ಟು ಮಹಾ ತ್ಯಾಗಮೂರ್ತಿ ಬಾಹುಬಲಿಗಳಾಗೋದು ನಾವ್ ಯಾರು ಬೇಡ. ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟನ್ನ
ಕೊಡಬೇಕು. ಅವ್ರ ಬಗ್ಗೆ ಒಂದಿಷ್ಟು ಕರುಣೆ ಇರ್ಲಿ. ಒಂದ್ ತುತ್ತು ಅನ್ನ ಕೊಡಿ, ಹಳಸಿದ್ದು ಬೆಳೆಸಿದ್ದು ಕೊಡೋದು ಬೇಡ, ಚೆನ್ನಾಗಿರೋದನ್ನ ಕೊಡಿ. ಕೊಟ್ಟ ಮೇಲೆ ನೀನು ಬಿಸಿ ರೊಟ್ಟಿಯನ್ನು ಒಳ್ಳೆ ಚೆನ್ನಾಗಿರುವ ಆಹಾರವನ್ನು ಭಿಕ್ಷುಕರಿಗೆ ಕೊಡಿ, ಅವ್ರು ನಿನ್ನನ್ನು ದಿಟ್ಟಿಸಿ ನೋಡ್ತಾರೆ. ಅವನು ಅಯ್ಯೋ ಏನೋ ಕಣ್ಣರಳಿಸಿ ನೋಡ್ತಾರ, ಅಬ್ಬಾ ಏನು ಬಿಸಿ ರೊಟ್ಟಿ ಕೊಟ್ಬಿಟ್ಟಿದ್ದಾನೆ. ನಾವು ಕೊಡೋದು ಎಂತದ್ರಿ? ಹಳಸಿದ್ದು, ಮಿಕ್ಕಿದ್ದು, ಉಳಿಸಿದ್ದು ಇನ್ಯಾವುದೋ ಕೊಡ್ತೇವೆ. ಹಾಗಾಗಿ ಈ ಕವಿತೆಯ ಮೂಲಕ ನಾವು ನಮ್ಮನ್ನ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಬದುಕನ್ನೇ ನಾವು ಸಾಣೆ ಹಿಡಿಬೇಕಾಗಿದೆ. ನಮ್ಮ ಬದುಕಿನ ಭವಿಷ್ಯದ ರೀತಿ ರಿವಾಜುಗಳನ್ನ ಸ್ವಲ್ಪ ಬದಲಿಸ್ಬೇಕಾಗಿದೆ. ವೈಚಾರಿಕತೆಯ ಸ್ಪರ್ಶಕ್ಕೊಳಪಡಿಸ್ಬೇಕಾಗಿದೆ. ನಾವು ಹೋಗಿ ಕಲ್ಲಿನ ಮೇಲೆ ಸುರಿದ್ರೆ ಕಲ್ಲಿನ ತಿಂತದ್ರಿ, ಹೋಗಿ ಹೋಗಿ ಸುರಿದು 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 ಬಂದ್ಬಿಟ್ರೆ ವ್ಯರ್ಥ ಅದು. ಉಂಡವ್ರಿಗೆ ಸಾಕು ಸಾಕು ಅನ್ನೋರಿಗೆ ತಿನ್ನು 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 ಅಂತ ತಿನ್ಸೋದ್ರಲ್ಲಿ ಯಾವ ಅರ್ಥ ಇದೆ? ಅವ್ರಿಗೆ ಬೇಕಾದಷ್ಟು ತಿಂದೇ ತಿಂತಾರೆ. ಕೂತ್ಕೊಂಡ್ರೆ ಅಯ್ಯೋ ನನ್ನ ಬಟ್ಟೆ ಹಾಳಾಗುತ್ತೆ, ನನ್ನ ನೆರಿಗೆ ಹೋಗುತ್ತೆ, ನನ್ನ ಇಸ್ತ್ರಿ ಹಾಕಿದ ಬಟ್ಟೆ ಹಾಳಾಗುತ್ತೆ ಅನ್ನುವಂಥವ್ರಿಗೆ, ತಿಂದ್ರೆ ಶುಗರ್ ಹೆಚ್ಚಾಗುತ್ತೆ ಅನ್ನೋರಿಗೆ, ತಿಂದ್ರೆ ಲಿಪ್ಸ್ಟಿಕ್ ಹಾಳಾಗುತ್ತೆ ಅನ್ನೋರಿಗೆ ಉಣಿಸೋದ್ರಲ್ಲಿ ಯಾವ ಅರ್ಥ ಇಲ್ಲ. ಯಾರಿಗೆ ಉಣಿಸ್ಬೇಕಾಗಿದೆ? ಎಂದೂ ಇಂಥ ಅನ್ನವನ್ನೇ ಕಂಡಿಲ್ಲ. ಎಲ್ಲೋ ಬಟ್ಟೆಗೆ ತುಂಡು ಬಟ್ಟೆ ಇಲ್ಲ. ನಮ್ ಪರಿಸ್ಥಿತಿ ಹೇಗಿದೆ? ಬಟ್ಟೆಗಳು ಉಡೋದಕ್ಕೆ ಅದೇ ಹೇಳ್ತಾರಲ್ಲ, ಯಾವ್ದೋ ಒಂದು ಮಾತು ಬರ್ತದೆ, ಉಡೋದಕ್ ಸೀರೆ ಇಲ್ಲ, ಅಲಮಾರಲ್ಲಿ ಇಡೋದಕ್ಕೆ ಜಾಗ ಇಲ್ಲ. ಉಡೋದಕ್ ಸೀರೆ ಇಲ್ಲ, ಅಲಮಾರಲ್ಲಿ ಇಡೋದಕ್ಕೂ ಜಾಗ ಇಲ್ಲ. ಅಷ್ಟೊಂದು ಇದೆ ನಮಗೆ. ಅಟ್ಲೀಸ್ಟ್ ಎಲ್ಲವನ್ನು ದಾನ ಮಾಡೋದು ಬೇಡ, ಎಲ್ಲವನ್ನು ಕೊಡೋದು ಬೇಡ. ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟನ್ನ ನಾವು ಸಹಾಯ ಮಾಡುವ. ಮುಖ್ಯವಾಗಿ ಈ ಅಶಕ್ತರ ಬಗೆಗೆ, ನಿರ್ಗತಿಕರ ಬಗ್ಗೆ ನಮ್ಮ ದೃಷ್ಟಿಯನ್ನ ಹೊರಳಿಸುವಂಥದ್ದು ಕವಿತೆಯ ಘನವಾದ ಉದ್ದೇಶ. ಆ ನಿಟ್ಟಿನಲ್ಲಿ ಕವಿ ಗೊಮ್ಮಟೇಶನನ್ನು, ಬಾಹುಬಲಿಯನ್ನು ಪ್ರಶ್ನೆ ಮಾಡ್ತಾನೆ. ಅವನಿಗೆ ಧಿಕ್ಕಾರ ಹಾಕ್ತಾನೆ, ನೀನು ಬೇಡ, ನೀನು ಹಂಗು ಬೇಡ ಅಂತಾನೆ. ಮತ್ತೆ ಕೊನೆಗೆ ನಿನ್ನ ನಾಮಬಲ ಅಂದ್ರೆ ನಿನ್ನ ಅನುಗ್ರಹ ಬೇಕು ಅನ್ನೋದರ ಜೊತೆಗೆ ಇಲ್ಲಿ ಉಳ್ಳವರನ್ನ, ಹೆಚ್ಚು ಕಡಿಮೆ ಇವತ್ತು ಬಡವರ ಸಂಖ್ಯೆ ಕಡಿಮೆ ಇದೆ, ನಿರ್ಗತಿಕರ ಸಂಖ್ಯೆ ಕಡಿಮೆ ಇದೆ. ನಾವೆಲ್ಲ ಉಳ್ಳವರೇ. ನಮ್ಮ ಕೈಲಾದ ನಮಗೆ ನಮ್ಮ ಬದುಕಿಗೆ ಬೇಕಾದಷ್ಟು ಇದೆ, ಸಾಮಾನ್ಯವಾಗಿ ಇದೆ ಇವತ್ತು. ಆದ್ರೆ ಒಂದಿಷ್ಟು ಅವರಿಗೆ ಕೈಲಾದಷ್ಟಿಗೆ, ಅದೇನು ಅಂತಾರಲ್ಲ, ಅನ್ನ ಅಗಳುಗಳು ಸೇರಿದ್ರೆ ಅನ್ನ ಅನ್ನಗಳು, ಕಾಳು ಸೇರಿದ್ರೆ ರಾಶಿ ಅಂದು ಹಾಗೆ ನಾವೇನ್ ಮಾಡ್ಬೇಕಿದೆ? ನಮ್ಮ ಕೈಲಾದ ಮಷ್ಟಿಗೆ ಒಂದಿಷ್ಟು ಸಹಾಯ ಮಾಡುವ. ಯಾಕಂದ್ರೆ ಬಂದಿದ್ದೇವೆ, ಹೋಗ್ತೇವೆ, ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ. ಬದುಕಿನ ನಿಜವಾದ ಸತ್ಯ ಅದು. ಅದನ್ನೇ ಅವರ ಸಾಲನ್ನು ಹೇಳೋದಾದ್ರೆ, ನೀವೆಲ್ಲಿ ಜಂಬಣ್ಣ ಅಮರ್ಚಿಂತರ ಅವ್ರ ಸಾಲನೆ ಉಲ್ಲೇಖಿಸೋದಾದ್ರೆ, ನೀವೆಲ್ಲಿಯವರೋ ನಾವು ಅಲ್ಲಿಯವರೇ. ನಡೆದ ದಾರಿ ಒಂದೇ ತವರೂರು. ಹೇಗ್ ಬಂದಿದೀವೋ ಹಾಗೆ ಹೋಗ್ತೀವಿ. ನೀವ್ ಹೆಂಗದಿರ್ ನಾವು ಹಂಗದೀವಿ. ನಮ್ಮನ್ನು ಮನುಷ್ಯರಂತೆ ನೋಡ್ರಪ್ಪ. ಯಾರು ನೋಡಿ ನಿಜವಾಗ್ಲೂ ತುಂಡು ಬಟ್ಟೆ ಇಲ್ಲ, ಅವ್ರಿಗೊಂದು ತುಂಡು ಬಟ್ಟೆ ಕೊಡಿ. ಅನ್ನ ಇಲ್ಲ ಕೊಡಿ. ಸುಮ್ಮನೆ ಹೋಗಿ ಈ ಆಚರಣೆಗಳ ನೆಪದಲ್ಲಿ ನೀವು ಲಕ್ಷ ಲಕ್ಷ ಖರ್ಚು ಮಾಡೋದು. ಊರಿಗೊಂದು ಎಷ್ಟು ಗುಡಿಗಳನ್ನು ಕಟ್ಟಿದ್ದೇವೆ, ಎಷ್ಟು ಮಸೀದಿಗಳನ್ನು ಕಟ್ಟಿದ್ದೇವೆ, ಎಷ್ಟು ಚರ್ಚ್ ಕಟ್ಟಿದ್ದೇವೆ. ಒಂದೊಂದು ಊರುಗಳಲ್ಲಿ ಲೆಕ್ಕವಿಡದಷ್ಟು ದೇವರುಗಳನ್ನ, ಮೂರ್ತಿಗಳನ್ನ ನಾವು ಚಿನ್ನದ ಕಳಸವನ್ನು ಇಟ್ಕೊಂಡು ಕಟ್ತಾ ಇದ್ದೇವೆ. ಇವೆಲ್ಲ ವ್ಯರ್ಥ ಆಚರಣೆಗಳಾಗ್ತಾ ಇದ್ದಾವೆ. ನಿಜವಾಗಿಯೂ ನಾವು ಮನುಷ್ಯರನ್ನು ನೋಡ್ಬೇಕಾಗಿದೆ. ಅವರಿಗೆ ಒಂದಿಷ್ಟು ಇರಬೇಕಾದ ಸೌಲಭ್ಯಗಳನ್ನ ಕೊಡಬೇಕಾಗಿದೆ. ಈ ದೃಷ್ಟಿಯಲ್ಲಿ ಬಡವರ ಪರವಾಗಿ, ಶೋಷಿತರ ಪರವಾಗಿ, ನಿರ್ಗತಿಕರ ಪರವಾಗಿ, ಭಿಕ್ಷುಕರ ಪರವಾಗಿ ಕವಿತೆ ತುಂಬಾ ಮಾತಾಡುತ್ತೆ. ಇಷ್ಟು ಕವಿತೆಯ ಬಗ್ಗೆ ನಾವು ಗಮನಿಸಿದ್ವಿ. ವಿದ್ಯಾರ್ಥಿಗಳ ಇನ್ಮೇಲಾದ್ರೂ ನಿಮ್ಮ ಬದುಕಿನ ಆಚರಣೆಗಳನ್ನ, ರೀತಿ ನೀತಿಗಳನ್ನ ಸ್ವಲ್ಪ ವೈಚಾರಿಕತೆಯ ಸ್ಪರ್ಶವನ್ನ ಕೊಡಿ. ಸುಮ್ಮನೆ ಮೂಢಾಚರಣೆಗಳನ್ನ ಮಾಡೋದ್ರಲ್ಲಿ ಅರ್ಥವಿಲ್ಲ. 4 ಜನರಿಗೆ ಈ ದಾಸೋಹ ಪರಂಪರೆ ಇದೆಯಲ್ಲ, ನಮ್ಮ ಶರಣ ಪರಂಪರೆ, 1ನೇ ಶತಮಾನದ ವಚನಕಾರರು, ನಮ್ಮ ಐದಕ್ಕಿ, ಲಕ್ಕಮ್ಮ, ಮಾರಯ್ಯ, ಬಸವಣ್ಣ, ಏನು ಅವರ ಕಥೆಗಳನ್ನು ಗಮನಿಸಿದಾಗ ಅವರಿಗೆ 800 ವರ್ಷಗಳ ಹಿಂದೆನೆ ಆ ಪ್ರಜ್ಞೆ ಬಂದಿತ್ತು, ಕಾಯಕ ಪ್ರಜ್ಞೆ ಬಂದಿತ್ತು, ದಾಸೋಹ ಪ್ರಜ್ಞೆ ಬಂದಿತ್ತು. ಉಣ್ಣುವುದಕ್ಕಿಂತ ಉಣಿಸುವುದರಲ್ಲಿ ಎಷ್ಟೊಂದು ಸುಖ ಇದೆ ಅನ್ನೋದನ್ನ ಹೇಳಿಕೊಟ್ರು. ಆದ್ರೆ ಇವತ್ತು ನಾವು 4 ಗೋಡೆಗಳ ಮಧ್ಯದಲ್ಲಿ ಬರೀ ತತ್ವಗಳನ್ನು ಹೇಳೋರಾಗಿದ್ದೇವೆ. ನಿಜವಾಗಿಯೂ ನಮ್ಮ ನಡೆ ಶುದ್ಧವಾಗಿಲ್ಲ, ನುಡಿ ಮಾತ್ರ ಶುದ್ಧವಾಗಿದೆ. ನುಡಿ ಮತ್ತು ನಡೆ ಎರಡನ್ನು ಶುದ್ಧ ಮಾಡಿಟ್ಕೊಳ್ಕಂತಕ್ಕಂತ ಹೇಳ್ತಾ, ನಿಮ್ಮ ಮುಂದಿನ ಬದುಕಿನಲ್ಲಾದ್ರೂ ಇವರ ಶೋಷಿತರ, ಬಡವರ ಪರವಾಗಿ ನಿಮ್ಮ ದೃಷ್ಟಿ ಹೋಗ್ಲಿ. ಅವರನ್ನೂ ಮನುಷ್ಯರಂತೆ ನೋಡಿ, ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ. ವಿಶೇಷವಾಗಿ ಉಳ್ಳವರು, ಒಂದಿಷ್ಟು ಬಲ ಇದ್ದವರು, ಈ ಇಲ್ಲದ ಬಾಹುಬಲಿಗಳು, ಇಲ್ಲದೆ ಬೆತ್ತಲೆಯಾಗಿರೋರ ಬಗ್ಗೆ ಅವರ ಮಾನ ಮುಚ್ಚಲಿಕ್ಕೆ, ಅವರ ಪ್ರಾಣ ಉಳಿಸ್ಲಿಕ್ಕೆ ಒಂದಿಷ್ಟು ಸಹಾಯವನ್ನ ಮಾಡಿ ಅಂತ ಹೇಳ್ತಾ ಈ ಕವಿತೆಯನ್ನು ಇಲ್ಲಿಗೆ ಸಮಾಪ್ತಿ ಮಾಡೋಣ. ಮತ್ತೆ ಮುಂದಿನ ಅವಧಿಯಲ್ಲಿ ಮತ್ತೊಂದು ಕವಿತೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ, ಎಲ್ಲರಿಗೂ ವಂದನೆಗಳು.